ಅಜ್ಜನಹಳ್ಳಿಯಲ್ಲಿ 3 ಮಕ್ಕಳು ವಿಷ ಸೇವನೆಯ ಶಂಕೆ ವ್ಯಕ್ತವಾಗ್ತಾ ಇದೆ. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ಅಜ್ಜನಹಳ್ಳಿಯಲ್ಲಿ ಆಗಿರುವಂತಹ ಘಟನೆ. ತೋಟದ ಬಳಿಯ ತಿಪ್ಪೆಯಲ್ಲಿ ಬಿದ್ದಿತ್ತು ಕ್ರಿಮಿನಾಶಕ. ಅದನ್ನ ಮಕ್ಕಳು ಸೇವಿಸಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ಮಕ್ಕಳನ್ನ ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಿದ್ದಾರೆ ಪೋಷಕರು. 5 ವರ್ಷದ ಮಗು ಭಾವನಾ, 6 ವರ್ಷದ ಮಗು ತರುಣ, ಮತ್ತೊಬ್ಬ 6 ವರ್ಷದ ಮಗು ಪ್ರಜ್ವಲ್, 3 ಮಕ್ಕಳು ಈಗ ಅಸ್ವಸ್ಥರಾಗಿದ್ದಾರೆ. ಆಟವಾಡ್ತಾ ತೋಟದ ಬಳಿಯ ತಿಪ್ಪೆಗೆ ಎಳೆದು ಬಿಟ್ಟಿದ್ರು ಮಕ್ಕಳು. ಮಕ್ಕಳ ಕೈಯಲ್ಲಿ ಕ್ರಿಮಿನಾಶಕದ ಬಾಟಲ್ ಕೊಂಡು ಆತಂಕಗೊಂಡರು ಪೋಷಕರು. ಆದರೆ ಮಕ್ಕಳಿಗೆ ಇವರೆಗೂ ಕೂಡ ಯಾವುದೇ ರೀತಿ ವಾಂತಿ ಭೇದಿ ಕಾಣಿಸ್ಕೊಂಡಿಲ್ಲ. ಆದರೆ ಮಕ್ಕಳು ಅದನ್ನು ಕುಡಿದಿರಬಹುದು ಅನ್ನುವಂಥ ಆತಂಕದಲ್ಲಿ ಈಗ ಅಡ್ಮಿಟ್ ಮಾಡಿದ್ದಾರೆ. ಚಿತ್ರದುರ್ಗದಲ್ಲಿ ಆಗಿರುವಂತಹ ಘಟನೆ ಇದು. ಚಿತ್ರದುರ್ಗದ ಅಜ್ಜನಹಳ್ಳಿಯಲ್ಲಿ ಆಗಿರುವಂತಹ ಘಟನೆ. ತಿಪ್ಪೆಯಲ್ಲಿ ಬಿದ್ದಿದ್ದ ವಿಷದ ಬಾಟಲಿಯನ್ನು ತೆಗೆದು ಓಪನ್ ಮಾಡಿ ಕುಡಿದು ಬಿಟ್ಟಿರಬಹುದು ಮಕ್ಕಳು ಅನ್ನುವಂಥ ಆತಂಕವನ್ನು ವ್ಯಕ್ತಪಡಿಸಿ ಮಕ್ಕಳನ್ನು ಈಗ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ ಪೋಷಕರು. 5 ವರ್ಷದ ಭಾವನಾ, 6 ವರ್ಷದ ತರುಣ, 6 ವರ್ಷದ ಪ್ರಜ್ವಲ್, 3 ಜನ ಮಕ್ಕಳು ಆಟ ಆಡ್ತಾ ತಿಪ್ಪೆಗುಂಡಿಗೆ ಇಳಿದು ಬಿಟ್ಟಿದ್ರು. ಕೈಯಲ್ಲಿ ವಿಷದ ಬಾಟಲಿ ಕಾಣಿಸಿದೆ ಪೋಷಕರಿಗೆ. ಕೂಡಲೇ ಮಕ್ಕಳನ್ನು ಕರ್ಕೊಂಬಂದು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದಾರೆ. ರಿಸ್ಕ್ ತಗೊಳ್ಳೋಕೆ ರೆಡಿ ಇಲ್ಲ ಪೋಷಕರು. ಹೀಗಾಗಿ ಬಹಳ ಈಗ ಆತಂಕದ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್, ಮಕ್ಕಳು ಅದನ್ನ ಸೇವಿಸಿಬಿಟ್ಟಿದ್ದಾರಾ ಅಥವಾ ಆತಂಕ ಮಾತ್ರನಾ? ಏನ್ ಡೀಟೇಲ್ ಸಿಗ್ತಾ ಇದೆ? ಬಹುಶಃ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ನಾವು ಮತ್ತೆ ನಮ್ಮ ಪ್ರತಿನಿಧಿಯನ್ನು ಮಾತನಾಡಿಸೋಣ. ಇದು ಚಿತ್ರದುರ್ಗದಲ್ಲಿ ಆಗಿರುವಂಥ ಘಟನೆ, ಅಜ್ಜನಹಳ್ಳಿಯಲ್ಲಿ ಆಗಿರುವಂಥ ಘಟನೆ. ತೋಟದ ಬದಿಯ ತಿಪ್ಪೆಗುಂಡಿಯಲ್ಲಿ ವಿಷದ ಬಾಟ್ಲಿ ಬಿದ್ದಿತ್ತು. ಬಿಸಾಕಿದ್ರು ಖಾಲಿ ಬಾಟ್ಲಿಯನ್ನು. ಆದರೆ ಆಟ ಆಡಕ್ಕೆ ಇಳಿದಿದ್ದಂಥ ಮಕ್ಕಳು ತಿಪ್ಪೆಗುಂಡಿಗೆ ಇಳಿದು ಆ ಬಾಟ್ಲಿನ ಕೈಯಲ್ಲಿ ಹಿಡ್ಕೊಂಡಿದ್ರು. ಹೀಗಾಗಿ ಪೋಷಕರೆಲ್ಲ ಆತಂಕಕ್ಕೊಳಗಾಗಿದ್ದಾರೆ. ಕಳೆದ ಹಲವು ದಿನಗಳಿಂದ ರಾಜ್ಯದಲ್ಲಿ ಏನಾಗ್ತಿದೆ ಅಂತ ತಮಗೂ ಕೂಡ ಗೊತ್ತಿದೆ. ಹಲವಾರು ಕಡೆ ಈ ರೀತಿ ವಿಷಪ್ರಾಶನದ ಸುದ್ದಿಗಳೇ ಬರ್ತಾ ಇದೆ. ಅಲ್ಲ ವಿಷಪ್ರಾಶನ ಆಯಿತು, ಹಂಗಾಯಿತು, ಹಿಂಗಾಯಿತು ಅಂತ. ಹೀಗಾಗಿ ಒಂದು ರೀತಿ ಆತಂಕಕ್ಕೊಳಗಾಗಿದ್ದಾರೆ ಪೋಷಕರು. ಹೀಗಾಗಿ ಕೂಡಲೇ ಅವ್ರನ್ನ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ ಅನ್ನುವಂಥ ಮಾಹಿತಿ. ನಮ್ಮ ಪ್ರತಿನಿಧಿ ಬಸವರಾಜ್ ಕನೆಕ್ಟ್ ಆಗಿದ್ದಾರೆ ಈಗ. ಬಸವರಾಜ್, ಆಗಲೇ ಕೇಳ್ತಾ ಇದ್ದೆ ನಾನು, ಈಗ ಅಲ್ಲಿ ಕೇವಲ ಅನುಮಾನದ ಮೇಲೆ ಈ ರೀತಿ ಅಡ್ಮಿಟ್ ಮಾಡಿದ್ದಾರೆ ಅಥವಾ ಮಕ್ಕಳು ಅದನ್ನು ಓಪನ್ ಮಾಡಿ ಸೇವಿಸಿಬಿಟ್ಟಿದ್ದಾರೆ ಅದರಲ್ಲಿದ್ದಂಥ ವಿಷಯವನ್ನು, ಹೇಗೆ ಅಂತ? ಅಮರ್ ಪ್ರಸಾದ್, ಇವತ್ತು ಮಧ್ಯಾಹ್ನದ ಹೊತ್ತು ಮಕ್ಕಳನ್ನ ಕರೆದುಕೊಂಡು ತೋಟಕ್ಕೆ ಹೋದಂತ ಸಂದರ್ಭದಲ್ಲಿ ತೋಟದ ಬಳಿ ಇರ್ತಕ್ಕಂಥ ತಿಪ್ಪೆಗುಂಡಿಗೆ ಮಕ್ಕಳು ಆಟ ಆಡ್ತಾ ಹೋಗಿದ್ದಾರೆ. ಆ ಸಂದರ್ಭದಲ್ಲಿ ಆ ಒಂದು ತಿಪ್ಪೆಗುಂಡಿಯಲ್ಲಿ ಬಿದ್ದಿರ್ತಕ್ಕಂಥ ಕ್ರಿಮಿನಾಶಕವನ್ನು ಕೂಡ ಅವ್ರ ಕೈಯಲ್ಲಿ ಹಿಡಿದು ಆಟದಲ್ಲಿ ತೊಡಗಿದಂತ ಸಂದರ್ಭದಲ್ಲಿ ಪೋಷಕರು ಅವರನ್ನ ನೋಡಿದರೆ ಆ ಸಂದರ್ಭದಲ್ಲಿ ಏನು ಕ್ರಿಮಿನಾಶಕ ಓಪನ್ ಆಗಿತ್ತು ಮತ್ತು ಅದರ ವಾಸನೆ ಬರ್ತಿತ್ತು. ಹೀಗಾಗಿ ಭಯಭೀತಗೊಂಡಂತ ಪೋಷಕರು ಏನಂತಂದ್ರೆ, ಯಾಕಂತಂದ್ರೆ ಈ 3 ಮಕ್ಕಳು ಕೂಡ 5 ರಿಂದ 6 ವರ್ಷದ ಮಕ್ಕಳು. ಹೀಗಾಗಿ ನಾಲಿಗೆಗೆ ಏನಾದ್ರೂ ಆ ಒಂದು ವಿಷಯವನ್ನ ಹಚ್ಕೊಂಡಿರ್ಬೋದು ಅಥವಾ ಸೇವನೆಯನ್ನ ಮಾಡಿರ್ಬೋದು ಅಂತೇಳಿ ಅವರು ಅನುಮಾನಗೊಂಡು ಈಗಾಗಲೇ ಚಳ್ಳಕೆರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸು ಚಿತ್ರದುರ್ಗ ಜಿಲ್ಲಾಸ್ಪತ್ರೆಗೆ ಅವರನ್ನು ದಾಖಲು ಮಾಡಿದ್ದಾರೆ. ವೈದ್ಯರು ಕೂಡ ಅವರನ್ನ ತಪಾಸಣೆಯನ್ನ ಮಾಡಿ ಡ್ರಿಪ್ ಅನ್ನ ಹಾಕಿ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ. ಆದ್ರೆ ಯಾವುದೇ ಪ್ರಾಣಾಪಾಯ 3 ಮಕ್ಕಳಿಗೂ ಕೂಡ ಇಲ್ಲ ಅಂತಕ್ಕಂಥ ಪ್ರಥಮ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆದ್ರೆ ನಾಳೆವರೆಗೂ ಕೂಡ ಯಾವುದೇ ಕಾರಣಕ್ಕೂ ಈ ಮಕ್ಕಳು ಇದೇ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಲಿ, ನಾಳೆ ನಂತರ ನಾವು ಡಿಸ್ಚಾರ್ಜ್ ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನು ಕೂಡ ವೈದ್ಯರು ಹೇಳಿದ್ದಾರೆ. ಹೀಗಾಗಿ 5 ವರ್ಷದ ಭಾವನಾ ಮತ್ತು 6 ವರ್ಷದ ತರುಣ್ ಮತ್ತು ಪ್ರಜ್ವಲ್ 3 ಕೂಡ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ತಾ ಇದ್ದಾರೆ. ಆದ್ರೆ ಇದು ಪೋಷಕರ ಆತಂಕಕ್ಕೆ ಕಾರಣವಾಗಿದೆ. ಈ ಒಂದು ಇಷ್ಟೆಲ್ಲ ಘಟನೆ ಕಾರಣ ಅಂತಲೇ ಹೇಳ್ಬೇಕಾಗ್ತದೆ. ಯಾಕಂತಂದ್ರೆ ಇತ್ತೀಚೆಗೆ ಏನು ವಿಷದ ಪ್ರಕರಣಗಳು ನಡೀತಾ ಬಂದಿದ್ದಾವೆ. ಈ ಒಂದು ಪ್ರಕರಣಗಳಿಂದ ಈ ಒಂದು ಪೋಷಕರು ಸಾಕಷ್ಟು ಆತಂಕಗೊಂಡಿದ್ದಾರೆ. ಹೀಗಾಗಿ ಮುನ್ನೆಚ್ಚರಿಕೆ ಕ್ರಮವಾಗಿ ಅವರು ಯಾವುದಕ್ಕೂ ರಿಸ್ಕ್ ತಗೊಳ್ಳೋದು ಬೇಡ ಅಂತ ಹೇಳಿ ಕರ್ಕೊಂಡು ಬಂದು ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ವೈದ್ಯರು ಹೇಳೋ ಪ್ರಕಾರ ಯಾವುದೇ ಪ್ರಾಣಾಪಾಯ ಇಲ್ಲ ಅಂತೇಳಿ ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ. ಅಮರ್, ಥ್ಯಾಂಕ್ ಯು ಬಸವರಾಜ್.